ಸಮಾಜ ಕಲ್ಯಾಣ ಇಲಾಖೆಯ ವಸತಿ ನಿಲಯಗಳಲ್ಲಿ ಕೆಲಸ ಮಾಡುತ್ತಿರುವ ದಿನಗೂಲಿ ನೌಕರರ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ನಗರದಲ್ಲಿ ಧರಣಿ ಸತ್ಯಾಗ್ರಹ ನಡೆಸಲಾಯಿತು. ಸಮಾಜ ಕಲ್ಯಾಣ ಇಲಾಖೆಯ ವಸತಿ ನಿಲಯಗಳ ದಿನಗೂಲಿ ಕನಿಷ್ಠ ವೇತನ ನೌಕರರ ಸಂಘ ಹಾಗೂ ವಿವಿಧ ದಲಿತ ಸಂಘಟನೆಗಳ ನೇತೃತ್ವದಲ್ಲಿ ನಗರದ ಸಮಾಜ ಕಲ್ಯಾಣ ಇಲಾಖೆಯ ಎದುರು ಧರಣಿ ಸತ್ಯಾಗ್ರಹ ನಡೆಸಿದ ನೌಕರರು ಕನಿಷ್ಠ ವೇತನ ಅಡುಗೆಯವರು, ಅಡುಗೆ ಸಹಾಯಕರು ಮತ್ತು ಕಾವಲುಗಾರರಾಗಿ ಕಾರ್ಯನಿರ್ವಹಿಸುತ್ತಿರುವ ನೌಕರರಿಗೆ ಕ್ಷೇಮಾಭಿವೃದ್ಧಿ ನೌಕರರೆಂದು ಪರಿಗಣಿಸಬೇಕು ಮತ್ತು ಕಾರ್ಮಿಕ ಇಲಾಖೆಯ ಆದೇಶದಂತೆ ಸಮಾನ ಕೆಲಸಕ್ಕೆ ಸಮಾನ ವೇತನ ನೀಡಿ ಸರಕಾರಿ ನೌಕರರಿಗೆ ಸಿಗುವ ಎಲ್ಲ ಸೌಕರ್ಯಗಳನ್ನು ಕಲ್ಪಿಸುವಂತೆ ಮನವಿ ಮಾಡಿದರು. ಈಗಾಗಲೇ ಸಮಾಜ ಕಲ್ಯಾಣ ಇಲಾಖೆಯ ಅಡಿಯಲ್ಲಿ ಬರ್ತಕ್ಕಂಥ ವಸತಿ ನಿಲಯಗಳಲ್ಲಿ ಸುಮಾರು 68 ಜನ ದಿನಗೂಲಿ ಕಾರ್ಮಿಕರು ಇವತ್ತು ಸುಮಾರು 6 ತಿಂಗಳಿಂದ ವೇತನ ಇಲ್ಲದೆ ಅವರ ಮಕ್ಕಳ ಶಾಲೆ ಫೀಸನ್ನು ಕಟ್ಟದೆ ಆಗದಿರುವುದರಿಂದ ಶಾಲೆಯಲ್ಲಿ ಮಕ್ಕಳನ್ನು ಹೊರ ಹಾಕ್ತಿದ್ದಾರೆ. ಆದರೆ ಇಲ್ಲಿಯ ಸಂಬಂಧಪಟ್ಟ ಅಧಿಕಾರಿಗಳು ಇವರು ಸುಮಾರು 10 ವರ್ಷದಿಂದ ಸುಮಾರು 10ರಿಂದ 13 ವರ್ಷದಿಂದ ದಿನಗೂಲಿ ನೌಕರರಿಂದ ವೇತನ ತೆಗೆದುಕೊಳ್ಳುತ್ತಿದ್ದಾರೆ. ಆದರೆ ಈಗ ಸಮಾಜ ಕಲ್ಯಾಣ ಅಧಿಕಾರಿಗಳು ಇವರನ್ನು ಗುತ್ತಿಗೆ ಆಧಾರದ ಮೇಲೆ ಪಗಾರ ತೆಗೆದುಕೊಳ್ಳುವುದಕ್ಕೆ ಆದೇಶ ನೀಡುತ್ತಿರುವುದರಿಂದ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಜಿಲ್ಲೆಯಲ್ಲಿ ಕನಿಷ್ಠ ವೇತನ ಅಂತಕ್ಕಂಥ ಇರಲಾರ್ದ ಕಾರಣ ಇವತ್ತು ಸುಮಾರು 12ರಿಂದ 13 ವರ್ಷದಿಂದ ಯಾವುದೋ ಒಂದು ಹೆಡ್ಡಿನಲ್ಲಿ ಇವರ ವೇತನ ನೀಡುತ್ತಿದ್ದು ಇವತ್ತು ಆ ವೇತನಕ್ಕೆ ಕಡೆಗೆ ಅವ್ರದ್ದೇ ಆದಂಥ ವೇತನವನ್ನು ಒಂದು ಸಮಾಜ ಕಲ್ಯಾಣ ಇಲಾಖೆಯ ಆಯುಕ್ತರು ಒಂದು ಲೋಗೋವನ್ನು ಆಯ್ಕೆ ಮಾಡಿದ್ದಾರೆ. ಅದರಂತೆ ಕಲಬುರಗಿ ಜಿಲ್ಲೆಯಲ್ಲಿ ಸುಮಾರು 68 ಲೇಬರ್ಗಳು 68 ದಿನಗೂಲಿ ನೌಕರರು ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅಂದರೆ ಇಡೀ ಅವ್ರ ಕುಟುಂಬವನ್ನು ನಡೆಸಲಾಗದಂಥ ಸ್ಥಿತಿಯಲ್ಲಿ ಕೂಡ ಅವರು ಹಾಸ್ಟೆಲ್ಗೆ ಹೋಗಿ ಬೆಳಗ್ಗೆ 6 ಗಂಟೆಯಿಂದ ಸಾಯಂಕಾಲ 9 ಗಂಟೆವರೆಗೂ ಅವರ ಕೆಲಸವನ್ನು ಮಾಡಿ ಮನೆಗೆ ಬಂದ ನಂತರ ಅವರ ಮಕ್ಕಳಿಗೆ 10 ರೂಪಾಯಿ ಇರಲಾರ್ದು ಒಂದು ಶಾಲೆಗೆ ಕಳಿಸ್ತಕ್ಕಂಥ ಯೋಗ್ಯತೆ ಇರಲಾರ್ದಂಥ ಸ್ಥಿತಿಯಲ್ಲಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಇವರನ್ನು ದಿನಗೂಲಿ ನೌಕರರು ಕ್ಷೇಮಾಭಿವೃದ್ಧಿ ಅಂತಕ್ಕಂಥ ಒಂದು ಆಧೀನದಲ್ಲಿ ಇವರಿಗೆ ನೇಮಕ ಮಾಡಿಕೊಂಡು ಕರ್ನಾಟಕ ರಾಜ್ಯ ಸರ್ಕಾರ ಮೊದಲ ಇದೇ ಕಲಬುರಗಿಯಲ್ಲಿ ಸುಮಾರು ಮೊನ್ನೆ ಒಂದು ವರ್ಷದ ಒಳಗಡೆ ಒಂದು 19 ಜನರನ್ನು ಒಂದು ಕ್ಷೇಮಾಭಿವೃದ್ಧಿ ನೌಕರರೆಂದು ಗುರುತಿಸಿದ್ದಾರೆ. ಅದರಂತೆ ಇವರು 68 ಜನರನ್ನು ಕ್ಷೇಮಾಭಿವೃದ್ಧಿ ನೌಕರರನ್ನು ಗುರುತಿಸಿ ಆದೇಶ ನೀಡಬೇಕು ಮತ್ತು ಕೂಡಲೇ ಇವರ ಒಂದು ನಮ್ಮ ಕಾರ್ಮಿಕ ಇಲಾಖೆಯಿಂದ ವೇತನವನ್ನು ನೀಡ್ತಕ್ಕಂಥ ವೇತನದ ಒಂದು ನಿಗದಿಪಡಿಸಿದ ವೇತನದಂತೆ ಇವರಿಗೆ ವೇತನ ನೀಡಬೇಕು. ಒಂದು ವೇಳೆ ಇವರು ವೇತನ ನೀಡದೆ ಹೋದರೆ ನಾಳೆ 24ನೇ ತಾರೀಕು ಮುಖ್ಯಮಂತ್ರಿಗಳು ಜನಸಂಧಾನ ಸಭೆಗೆ ಆಗಮಿಸುತ್ತಿರುವುದರಿಂದ ಅವತ್ತಿನ ದಿವಸ ಉಗ್ರವಾದ ಹೋರಾಟ ಮಾಡಿ ಅವರಿಗೆ ಮನವಿ ಪತ್ರ ಸಲ್ಲಿಸ್ತೀವಿ. ಈಗಾಗಲೇ ಸಂಬಂಧಪಟ್ಟ ಅಧಿಕಾರಿಗಳು ನಾವು ನಮ್ಮ ಬೇಡಿಕೆಗಳನ್ನು ಈಗಾಗಲೇ ಕೆಲವು ದಿನದಲ್ಲಿ ನಿಮ್ಮ ವೇತನವನ್ನು ಮಾಡ್ತೀನಿ ಅಂತಕ್ಕಂಥ ಭರವಸೆ ನೀಡಿದ್ದಾರೆ. ಆದರೆ ಅವರು ಭರವಸೆ ನೀಡುವುದು ನಮಗೆ ಪೂರ್ತಿ ಮನಸ್ಪೂರ್ವಕವಾಗಿ ಒಪ್ಪಿಕೊಂಡಿಲ್ಲ. ಅದಕ್ಕೆ ದಯವಿಟ್ಟು ಮುಂದಿನ ದಿನಗಳಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಇದಕ್ಕೆ ಒಂದು ನಮಗೆ ಬೆಂಬಲ ನೀಡದೆ ಹೋಗಿ ನಮಗೆ ಎಲ್ಲ ರೀತಿಯಿಂದ ನಮ್ಮ ಬೇಡಿಕೆಯನ್ನು ಈಡೇರಿಸದೆ ಹೋದರೆ ಈ ಹೋರಾಟ ಇನ್ನೂ ಮುಂದುವರಿತಾನೇ ಇದೆ. ಮತ್ತು 15ನೇ ತಾರೀಕು ಆಗಸ್ಟ್ 15ನೇ ತಾರೀಕು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಕೂಡ ಕಲಬುರಗಿಯಲ್ಲಿ ಜ್ವರವಂದನೆ ಕಾರ್ಯಕ್ರಮ ಮಾಡ್ತಾರೆ. ಆ ಕಾರ್ಯಕ್ರಮಕ್ಕೆ ಅಡೆತಡೆ ಆಗಬಾರ್ದು ಅಂದಿದೆ. ಆದರೆ ಇವತ್ತು ಕಲಬುರಗಿ ಜಿಲ್ಲೆ ಇರತಕ್ಕಂಥ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿ ಕೂಡ ಇವರ ಒಂದು ಪ್ರತಿಭಟನೆಯಲ್ಲಿ ಬಂದು ಈ ಹೋರಾಟದ ಏನು ಆಶೆಗಳಿವೆ ಅದನ್ನೆಲ್ಲ ಆಲಿಸಿ ನಮ್ಮ ಪರಿಹಾರ ನೀಡ್ತಕ್ಕಂಥ ವ್ಯವಸ್ಥೆ ಮಾಡಬೇಕು. ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಈ ಗುಲ್ಬರ್ಗ ಜಿಲ್ಲೆಯಲ್ಲಿರುವುದರಿಂದ ಕೂಡಲೇ ಬಂದು ಇವತ್ತಿನ ದಿವಸ ಇವರ ಬೇಡಿಕೆಗಳಿಗೆ ಸ್ಪಂದಿಸಲಿ ಅಂತಕ್ಕಂಥದ್ದು ಮನವಿ ಇದೆ. ಒಂದು ವೇಳೆ ಸ್ಪಂದಿಸೇ ಹೋದರೆ 15ನೇ ಆಗಸ್ಟ್ 15 ಆಗಸ್ಟ್ ದಿನ ನಾವು ಎಲ್ಲ ಅಡೆತಡೆ ಮಾಡ್ತಕ್ಕಂಥ ಕೆಲಸ ಮಾಡಬೇಕಾಗ್ತದಂತ ಈ ಎಲ್ಲ ಕೂಲಿ ಕಾರ್ಮಿಕರ ಒಂದು ಸಂಘದ ವತಿಯಿಂದ ಮತ್ತು ಇಡೀ ಎಲ್ಲ ದಲಿತ ಸಂಘಟನೆಗಳನ್ನು ಸಭೆ ಕರೆದು ಇವರಿಗೆ ಬೆಂಬಲಿಸುವಂತೆ ಮನವಿ ಮಾಡಿಕೊಳ್ಳುವುದರೊಂದಿಗೆ 24ನೇ ತಾರೀಕು ಮುಖ್ಯಮಂತ್ರಿಗೆ ಯಾವುದೇ ಜನಸ್ಪಂದನ ಕಾರ್ಯಕ್ರಮ ಮಾಡುವುದಕ್ಕೆ ಬಿಡುವುದಿಲ್ಲ ಅಂತಕ್ಕಂಥ ಕೂಡ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ದಲಿತ ಹೋರಾಟಗಾರ ದಶರಥ್ ಕಲ್ಗುರ್ತಿ,
ಮಹೇಶ್, ಮಲ್ಲಿಕಾರ್ಜುನ್, ಬಾಬು, ಖಾಜಾ ಫಾಷಾ, ಶಶಿಕಾಂತ್, ಅಣ್ಣಾರಾಯ, ಸುಜಾತ, ರಾಜಶ್ರೀ, ಶೋಭಾ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್.